ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಲಿಂಗ್ಸೂರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಮನೆಯವರು, ನನ್ನ ಮಗಳು ಮೂವರು ಬಂದಿದ್ದೀವಿ. ಮದುವೆ ಬಂದು ನಮ್ಮ ಆಂಟಿ ಮಗಂದು ಕಸಿನ್ ಬ್ರದರ್ ಮದುವೆ. ಈಗ ಬೇಗ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡಬೇಕು. ಬನ್ನಿ, ಬೆಳಗ್ಗೆ ಬಂದು ರೀಚ್ ಆದ್ವಿ. ಈಗ ಬೇಗ ರೆಡಿಯಾಗಿ ಹೊರಡುವ ನಮ್ಮ ಆಂಟಿ ಮನೆಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನೀಗ ಒಂದು ಸೀರೆಗೆ ವರ್ಕ್ ಹಾಕಕ್ಕೆ ಕೊಟ್ಟಿದ್ದೆ. ವರ್ಕು ಕೂಡ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಅಂದರೆ ಸಿಂಪಲ್ ಆಗಿ ಹಾಕ್ಸಿದ್ದೀನಿ. ಸೀರೆ ಯಾವುದು ಅಂದರೆ, ಸೀರೆ ನೋಡ್ಬೋದು ನೀವು. ಈ ಸೀರೆ ಬಂದು ಮೈಸೂರು ಸಿಲ್ಕ್ ಸೀರೆ. ಈ ಸೀರೆನ ನಾನು ಲಕ್ಷ್ಮಿಗೆ ಏರ್ಸಕ್ಕೆ ತೊಗೊಂಡಿದ್ದೆ 2 ವರ್ಷದ ಹಿಂದೆನೇ. ಬಟ್ ಇದನ್ನು ಉಟ್ಕೊಂಡಿರಲಿಲ್ಲ. ಈಗ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇದ್ದೀನಿ. ಅಂದರೆ ಮದುವೆ ಇದೆ, ಯಾರ್ದು ಏನು ಅಂತ ಹೇಳ್ತೀನಂತೆ. ನೀವು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈ ಸೀರೆಗೆ ಈಗ ವರ್ಕ್ ಹಾಕ್ಸಕ್ಕೆ ಕೊಟ್ಟಿದ್ದೆ, ಹಾಕಿದ್ದಾರೆ. ತಗೊಂಡು ಕೂಡ ಬಂದಿದ್ದೀನಿ. ಬನ್ನಿ, ಡಿಸೈನ್ ತೋರಿಸ್ತೀನಂತೆ. ಈ ಸಮ್ಮರಲ್ಲಿ ಈ ಥರ ಸೀರೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಕಡೆ ಫುಲ್ ಬಿಸಿಲಿರುತ್ತೆ ಸಿಕ್ಕಾಪಟ್ಟೆ. ಹಂಗಾಗಿ ನಾನು ಸೀರೆ ಏನು ಮತ್ತೆ ಹೊಸದು ತೊಗೊಳಕ್ಕೆ ಹೋಗಿಲ್ಲ. ಇದು ಹೊಸದೇನೆ, ಉಟ್ಕೊಂಡಿಲ್ಲ. ಹಂಗಾಗಿ ಈ ಸೀರೆಗೇನೆ ಬ್ಲೌಸ್ ಎಲ್ಲ ರೆಡಿ ಮಾಡಿ ಈಗ ಪ್ಯಾಕ್ ಮಾಡಬೇಕು ಬಟ್ಟೆನ. ರೇಷ್ಮೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಫುಲ್ ಬಿಸಿಲಿರುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಈ ಸೀರೆದು ಬ್ಲೌಸ್ ರೆಡಿ ಮಾಡಿಸಿದ್ದೀನಿ. ಸಿಂಪಲಾಗಿ ಮಾಡಿಸಿದ್ದೀನಿ. ಬನ್ನಿ ತೋರಿಸ್ತೀನಂತೆ. ಫ್ರೆಂಡ್ಸ್, ಯಾಕಂದರೆ ಮೈಸೂರು ಸಿಲ್ಕ್ ಸೀರೆಗೆ ಜಾಸ್ತಿ ಏನು ವರ್ಕ್ ಬೇಕಾಗಲ್ಲ. ಸಿಂಪಲ್ ಇದ್ರೆ ನನಗೆ ಸಾಕು ಅನಿಸುತ್ತೆ. ಹಾಗಾಗಿ ನನಗೆ ಸಿಂಪಲ್ಲಾಗಿನೇ ನಾನು ಸಿಂಪಲ್ಲಾಗಿ ವರ್ಕ್ ಹಾಕ್ಸಿದ್ದೀನಿ. ನೋಡ್ಬೋದು, ಈ ಥರ ವರ್ಕ್ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಲೀವ್ಸಿಗೆ ಚಿಕ್ಕದಾಗಿ ಬುಟ್ಟ ಇಳಿಸಿದ್ದೀನಿ. ಜಾಸ್ತಿ ಏನು ವರ್ಕ್ ಹಾಕ್ಸಕ್ಕೆ ಹೋಗಿಲ್ಲ ನಾನು. ನೋಡ್ಬೋದು, ಫ್ರಂಟ್ ಬಂದು ಈ ಥರ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಮೈಸೂರು ಸಿಲ್ಕ್ ಸೀರೆಗೆ ಸಿಂಪಲ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹೆವಿ ಆದರೆ ಚೆನ್ನಾಗಿರೋಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ವರ್ಕ್ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಬಟ್ಟೆ ಪ್ಯಾಕ್ ಮಾಡಬೇಕು. ನನ್ನ ಮಗಳದು, ನಮ್ಮ ಮನೆಯವ್ರದ್ದು, ಅವ್ರಿಗೆ ಯಾವುದ್ಯಾವ್ದು ಬಟ್ಟೆ ಬೇಕು ಅಂತ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಟಿದ್ದಾರೆ. ಅವ್ರದ್ದು ಕೂಡ ಪ್ಯಾಕ್ ಮಾಡಿ ನಂದು ಕೂಡ ಮಾಡಬೇಕು. ಮದುವೆಗೆ ಇದೇ ಸೀರೆ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇದು ಲೈಟ್ ವೆಯ್ಟ್ ಅನಿಸುತ್ತೆ. ಅಷ್ಟೊಂದು ಹಿಂಸೆ ಅನಿಸಲ್ಲ ನಮಗೆ. ಇನ್ನು ಸಮ್ಮರ್ ಸ್ಟಾರ್ಟ್ ಆದರೆ ಮುಗೀತು. ಈ ರೇಷ್ಮೆ ಸೀರೆ ಉಟ್ಕೊಂಡು, ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬಾ ಬಿಸಿಲಿರುತ್ತೆ. ಈಗ ಸ್ಟಾರ್ಟಿಂಗ್ ಬಿಸಿಲೇ ಇನ್ನೂ ಜಾಸ್ತಿ ಇದೆ ಅಂತೆ. ಹಾಗಾಗಿ ನಾನು ಈ ಸೀರೆನ ವೇರ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಬಟ್ಟೆ ಪ್ಯಾಕ್ ಮಾಡಬೇಕು. ಬೇಗ ಬೇಗ ಪ್ಯಾಕ್ ಮಾಡಿ ಇವತ್ತು ನೈಟು ಹೊರಡಬೇಕು ನಾನು, ನನ್ನ ಮಗಳು, ನಮ್ಮ ಮನೆಯವರು. ಓಕೆ, ಬನ್ನಿ, ಬೇಗ ಬೇಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ಇನ್ನು ಬ್ಯಾಗಲ್ಲಿ ಹಾಕಿ ಇಡಬೇಕು ಅಷ್ಟೇನೆ. ನಂದು ಇನ್ನೂ ಒಂದು ಸ್ವಲ್ಪ ಪ್ಯಾಕ್ ಮಾಡಬೇಕು, ಮಾಡ್ಕೊಂಡಿಲ್ಲ ನಂದೇನು. ಫ್ರೆಂಡ್ಸ್, ಈಗ ನನ್ನ ಮಗಳದ್ದು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನನ್ನ ಮಗಳದ್ದು ಕೂಡ ಬ್ಯಾಗಲ್ಲಿ ಇಡಬೇಕು. ಅವಳಿಗೆ ಯಾವ್ದಾವ್ದು ಬೇಕೋ ಅದನ್ನೆಲ್ಲ ಬಟ್ಟೆಗಳು ಎತ್ತಿಟ್ಟಿದ್ಲು. ಇದು ಲೆಹಂಗಾ, ಇದು ವೆಸ್ಟರ್ನ್ ಡ್ರೆಸ್ಸು. ನೋಡೋಣ, ಅದು ಯಾವುದ್ಯಾವುದು ಫಂಕ್ಷನಿಗೆ ಹಾಕಿ ಅಂತಾಳಂತ ಗೊತ್ತಿಲ್ಲ. ಒಟ್ಟಲ್ಲಿ ಇದನ್ನೆಲ್ಲ ಬೇಕು ಅಂತ ಇಟ್ಟಿದ್ದಾಳೆ. ಬನ್ನಿ, ಬೇಗ ಬೇಗ ಪ್ಯಾಕ್ ಮಾಡುವ. ಇದ್ರದ್ದು ಇದಕ್ಕೆ ಒಂಥರ ಡಿಫ್ರೆಂಟಾಗಿ ದುಪ್ಪಟ್ಟ ಬಂದಿದೆ. ತುಂಬಾ ಚೆನ್ನಾಗಿದೆ. ಅದನ್ನು ಇಡಬೇಕು. ಇಲ್ಲೆಲ್ಲ ಫುಲ್ಲು ಜಾಸ್ತಿ ಏನಿಲ್ಲ, 1-2 ಡೇಸ್ ಅಷ್ಟೇ. ಅದಕ್ಕೆ ಹಂಗಾಗಿ ಜಾಸ್ತಿ ಏನು ಬಟ್ಟೆ ಇಟ್ಕೊತಿಲ್ಲ. ಇಲ್ಲೊಂದು ಸ್ವಲ್ಪ ಇದೆ, ಇನ್ನೂ ಒಂದು ಸ್ವಲ್ಪ ಇದೆ. ಅದನ್ನು ಕೂಡ ಪ್ಯಾಕ್ ಮಾಡಬೇಕು. ಬನ್ನಿ, ಬೇಗ ಪ್ಯಾಕ್ ಮಾಡುವ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಲಿಂಗ್ಸೂರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಮನೆಯವರು, ನನ್ನ ಮಗಳು ಮೂವರು ಬಂದಿದ್ದೀವಿ. ಮದುವೆ ಬಂದು ನಮ್ಮ ಆಂಟಿ ಮಗಂದು ಕಸಿನ್ ಬ್ರದರ್ ಮದುವೆ. ಈಗ ಬೇಗ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡಬೇಕು. ಬನ್ನಿ, ಬೆಳಗ್ಗೆ ಬಂದು ರೀಚ್ ಆದ್ವಿ. ಈಗ ಬೇಗ ರೆಡಿಯಾಗಿ ಹೊರಡುವ ನಮ್ಮ ಆಂಟಿ ಮನೆಗೆ.
ಫ್ರೆಂಡ್ಸ್, ಈಗ ರೂಮ್ ಟೂರ್ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಇದು ಡಬಲ್ ಕಾಟು, ಅಂದರೆ ಜಾಯಿಂಟ್ ಇಲ್ಲ, ಸಿಂಗಲ್ ಇದೆ. ಹಾಗಾಗಿ ನಾವು ಇನ್ನೊಂದು ಸಿಂಗಲ್ ಬೆಡ್ ಹಾಕ್ಸ್ಕೊಂಡ್ವಿ ಸೆಂಟ್ರಲ್ಲಿ ನೋಡ್ಬೋದು. ಹಾಗೆ ಇನ್ನೊಂದು ರೂಮ್ ಹಿಡಿದಿದ್ದೀವಿ. ಇಲ್ಲಿ ನನ್ನ ಮಗಳು ಬೆಳಗ್ಗೆ ಬಂದು ರೀಚ್ ಆದ್ವಿ 1-2 ಅವರ್ಸ್, ಮತ್ತು ಮಲಗಿ ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡಬೇಕು. ಇಲ್ಲಿ ಮಿರರ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ರೆಡಿ ಆಗೋಕ್ಕೆ ಚೆನ್ನಾಗಿರುತ್ತೆ. ಇದೊಂದು ಕಬೋರ್ಡ್ ಇದೆ, ಬಟ್ ಹೋಟೆಲು ಹಾಗೆ ತುಂಬ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೀಸೆಂಟಾಗಿ ಆಗಿರೋದಂತೆ. ಹಾಗೆ ಇನ್ನೊಂದು ರೂಮ್ ಕೂಡ ಇದೆ, ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದೊಂದು ರೂಮ್ ಮಾಡಿದ್ದೀವಿ. ಇದು ಜಾಯಿಂಟ್ ಬರುತ್ತೆ. ಅದು ಸಿಂಗಲ್ ಕಾಟ್ ಸಪ್ರೇಟ್ ಆಗಿದೆ. ಇದು ಒಂದು ರೂಮು. ಈ ರೂಮು ಯಾಕಂದರೆ ನಮ್ಮ ಸಿಂಧು ಅಕ್ಕ ಎಲ್ಲರೂ ಬರೋರಿದ್ದಾರೆ, ಹಂಗಾಗಿ ಅವ್ರಿಗೂ ಕೂಡ ಇಲ್ಲೇ ಮಾಡಿದ್ದೀವಿ. ಮನೆಯಲ್ಲೇ ಆದರೆ ನಮಗೆ ಬೇಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡೋಕ್ಕಾಗಲ್ಲ, ಎಲ್ಲರೂ ಇರ್ತಾರೆ. ಹಂಗಾಗಿ ಇಲ್ಲೇ ಹೊರಗಡೆ ರೂಮ್ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ, ನೋಡ್ಬೋದು. 2 ಚೇರ್ ಇದೆ, ಹಾಗೆ ಟೇಬಲ್ ಇದೆ. ಇದು ಬಾತ್ರೂಮೂ ಅಷ್ಟೇ ತುಂಬ ದೊಡ್ಡದಾಗಿದೆ. ಇದು ಒಂದು ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೇ. ಇಲ್ಲಿ ನೋಡ್ಬೋದು, ಹಾಗೆ ಕಬೋರ್ಡು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದು ಕಬೋರ್ಡ್ ಬರುತ್ತೆ. ಹಾಗೆ ಬಾತ್ರೂಮ್ ನೋಡ್ಬೋದು, ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಒಟ್ಟಲ್ಲಿ ಕ್ಲೀನಾಗಿ ಹೈಜಿನಿಕ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಬೇಗ ರೆಡಿಯಾಗಿ ನಾವು ಹೊರಡಬೇಕು. ಇವತ್ತು ಅರಿಶಿಣ ಶಾಸ್ತ್ರ ಇದೆ, ನೈಟ್ ಒಂದು ಫಂಕ್ಷನ್ ಇದೆ, ನಾಳೆ ತಾಳಿ. ಏನೆಲ್ಲ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಫ್ರೆಂಡ್ಸ್, ನಂದು ಸ್ನಾನ ಎಲ್ಲ ಆಯಿತು. ಈಗ ಸೀರೆ ಉಟ್ಕೊಂಡು ರೆಡಿ ಆಗಬೇಕು, ಬನ್ನಿ ಹೊರಡುವ. ಫ್ರೆಂಡ್ಸ್, ನಮ್ಮ ಔಟ್ಫಿಟ್ ಬಂದು ನಾನು ರೆಡ್ ಕಲರ್ ಹಾಕಿದ್ದೀನಿ, ನಮ್ಮ ಮನೆಯವರು ಯೆಲ್ಲೋ ಕಲರ್ ಹಾಕಿದ್ದಾರೆ. ಬಟ್ ಅಂದರೆ ಎಲ್ಲರೂ ರೆಡ್ ಇರಲಿ ಅಂತ ರೆಡ್ ಥೀಮ್ ಮಾಡಿದ್ದೀವಿ. ನನ್ನ ಮಗಳು ಕೂಡ ಬಾಚಿನಿ ಹೇಗೆ ಕಾಣಿಸ್ತಾ ಇದ್ದೀವಿ ರೀ? ಚೆನ್ನಾಗಿ ಕಾಣಿಸ್ತಾ ಇದ್ದೀವ? ಅವಳು ಸಿಂಪಲ್ಲಾಗಿ, ಬೇಸಿಗೆ ಜಾಸ್ತಿ ಅಂದರೆ ಬಿಸಿಲು ಜಾಸ್ತಿ ಅಲ್ಲ, ಹಂಗಾಗಿ ಸಿಂಪಲ್ಲಾಗಿ ಕುರ್ತಿ ಹಾಕ್ಕೊಂಡಿದ್ದಾಳೆ. ಲೆಹಂಗಾ ಇತ್ತು, ತೊಗೊಳ್ಳಿಲ್ಲ ಅವಳು, ಮತ್ತೆ ಹೊಸದು ತಗೊಂಡು. RCB ವರ್ಸಸ್ CSK ಥರ ಇದ್ವಿ. ಹೌದಾ? ಕರೆಕ್ಟ್ ಅಲ್ಲ? ಆದ್ರೆ ಇಬ್ರು RCB ಫ್ಯಾನ್. ರೆಡಿ ಆಗಿದ್ದೀವಿ, ನೋಡ್ಬೋದು. ನಾವು ಮ್ಯಾಚ್ ಗೆದ್ದಿದ್ದೀವಲ್ಲ, ಸೆಲೆಬ್ರೇಷನ್ಗೋಸ್ಕರ ರೆಡ್ ಕುರ್ತಿ. ವಾವ್, ಸೂಪರ್, ಕರೆಕ್ಟ್. ಫ್ರೆಂಡ್ಸ್, ಬಿಸಿಲು ಜಾಸ್ತಿ ಇದೆ ಇಲ್ಲಿ ಲಿಂಗ್ಸೂರಲ್ಲಿ. ಅಪ್ಪ, ಎಷ್ಟು ಫ್ಯಾನ್ ಹಾಕಿದ್ರು ಬಿಸಿಲು ಹೋಗ್ತಾ ಇಲ್ಲ. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದಾಯಿತು. ಬನ್ನಿ ಈಗ ಕೆಳಗಡೆ ಹೋಗಬೇಕು, ಬನ್ನಿ ಹೊರಡುವ. ಫ್ರೆಂಡ್ಸ್, ಇಲ್ಲಿ ಸ್ಯಾಸಿ ಹಾಕ್ತಾ ಇದ್ದಾರೆ ನಮ್ಮ ಸಿಂಧು, ಹಾಗೆ ಇನ್ನೊಬ್ರು ಲೀಲಾಕ ಅಂತ ಹೇಳ್ಬಿಟ್ಟು. ಸ್ಯಾಸಿ ಹಾಕಿದ್ಮೇಲೆ ಇಲ್ಲಿ ಮದುಮಗನ ಕುಂದಿರಿಸಿ ಅರಿಶಿನ ಶಾಸ್ತ್ರ ಹಚ್ಚುತ್ತಾರೆ. ಆಮೇಲೆ ಟೆರೇಸ್ ಮೇಲೆನೇ ಮಾಡಿದ್ದಾರೆ, ಅಲ್ಲಿ ಒಂದಿಬ್ಬರಷ್ಟೇ ನೇಮಕ ಅರಿಶಿನ ಹಚ್ಚಿಬಿಟ್ಟು ಮೇಲೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾನು ನಮ್ಮ ಮನೆಯವರು ಕೈಗೆ ಕಂಕಣ ಕಟ್ಸ್ಕೊತಾ ಇದೀವಿ, ನೋಡ್ಬೋದು. ಅಕ್ಕ ಒಳಗಿದ್ರಿ ನೀವು? ರಜಾ ಹಾಕಿದ್ರಿ? ಫ್ರೆಂಡ್ಸ್, ಈಗ ಅಂದ್ರ ಪೂಜೆ ಮಾಡ್ತಾ ಇದ್ದಾರೆ. ಅಂದ್ರ ಪೂಜೆ ಆದಮೇಲೆ ಮತ್ತೆ ಅರಳಿ ಮರಕ್ಕೆ ಹೋಗಿ ಅಲ್ಲಿ ಅರಳಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಅರಳಿ ಕೊಂಬೆನ ಕಟ್ ಮಾಡ್ಕೊಂಡ್ಬಂದು ಈ ಅಂದ್ರ ಮೇಲೆ ಹಾಕ್ತಾರೆ. ಇವತ್ತು ತುಂಬಾ ಶಾಸ್ತ್ರ ಇರುತ್ತೆ, ತೋರಿಸ್ತಾ ಹೋಗ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ನೀವು ವಿಡಿಯೋ ನೋಡ್ತಾ ಹೋಗಿ. ಅಂದ್ರ ಪೂಜೆ ಹಾಗೆ ಅರಳಿ ಮರಕ್ಕೆ ಹೋಗಿ ಅದು ಗಿಡ ತೊಗೊಂಬರೋದು, ಅಂದರೆ ಗಿಡ ಅಂದರೆ ಕೊಂಬೆ ಕಟ್ ಮಾಡ್ಕೊಂಬರ್ತಾರೆ ಅಷ್ಟೇ, ಕೊಂಬೆ ತೊಗೊಂಬರೋದು, ಹಾಗೆ ಅರಿಶಿಣ ಶಾಸ್ತ್ರ ಎಲ್ಲನೂ ಇರುತ್ತೆ. ಬನ್ನಿ ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ.
ಫ್ರೆಂಡ್ಸ್, ಅರಳಿ ಮರಕ್ಕೆ ಹೋಗಿ ಬಂದ್ವಿ. ಅರಳಿ ಮರದಿಂದ ಅದನ್ನು ಕಿತ್ಕೊಂಡ್ಬಂದು ಈಗ ಚಪ್ರದ ಮೇಲೆ ಹಾಕ್ತಾರೆ. ಅದನ್ನು ಪೂಜೆನೇ, ಶಾಸ್ತ್ರನೇ ಇದು ಕೂಡ. ಈಗ ಅರಿಶಿಣ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಮೇಲೆ. ಬನ್ನಿ, ಎಲ್ಲರೂ ಬಂದಿದ್ದಾರೆ, ನೋಡ್ಬೋದು ನೀವು. ಕೆಳಗಡೆ ನೇಮಕ್ಕೆ ಅಂತ ಹೇಳ್ಬಿಟ್ಟು ಒಂದಿಬ್ಬರು ಶಾಸ್ತ್ರ ಮಾಡಿ ಈಗ ಎಲ್ಲರೂ ಮೇಲ್ ಮಾಡ್ತಾರೆ. ಯಾಕಂದರೆ ಕೆಳಗಡೆ ರೂಮೆಲ್ಲ ಚಿಕ್ಕವಿದ್ದಾವೆ, ಎಲ್ಲರೂ ಮಾಡೋಕ್ಕಾಗಲ್ಲ. ನೇಮಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದಿಬ್ಬರು ಮಾಡಿದ್ದಾರೆ ಅಷ್ಟೇ. ಈಗ ಇಲ್ಲಿ ಮೇಲೆ ಅರೇಂಜ್ ಮಾಡಿದ್ದಾರೆ. ಬನ್ನಿ, ಈಗ ಅರಿಶಿನ ಶಾಸ್ತ್ರ ಆಗುತ್ತೆ, ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಮ್ಮ ಮತ್ತೆ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಶಿವ ಅವರು ದೊಡ್ಡಪ್ಪ ದೊಡ್ಡಮ್ಮಗೆ, ಇವರು ದೊಡ್ಡಪ್ಪ ದೊಡ್ಡಮ್ಮಗೆ, ಚಿಕ್ಕಪ್ಪ ಚಿಕ್ಕಮ್ಮದವರು, ನಾವು ಎಲ್ಲರೂ ಕೂಡ ಮಾಡಿದ್ವಿ. ಇನ್ನೂ ಇದೆ, ಇನ್ನೂ ಮಾಡ್ತಾನೆ ಇದ್ದಾರೆ. ತುಂಬ ಜನ ಇದ್ರು, ಹಂಗಾಗಿ ಜಾಸ್ತಿ ಎಲ್ಲರದ್ದು ತೊಗೊಳಕ್ಕೆ ಹೋಗಿಲ್ಲ. ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ, ಯಾಕಂದರೆ ಫುಲ್ ಲೆಂತಿ ಆಗುತ್ತೆ. ಇಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ, ನೋಡ್ಬೋದು. ಆಲ್ರೆಡಿ ತುಂಬಾ ಲೇಟಾಗಿದೆ, ಅವನಿಗೂ ಫುಲ್ ಟಯರ್ಡ್ ಆಗಿದೆ, ಸುಸ್ತಾಗಿದೆ. ಹಂಗಾಗಿ ಎಲ್ಲರೂ ಬೇಗ 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 ಮಾಡಿದರು. ಹಾಗೆ ನಮ್ಮ ಆಂಟಿ ಫ್ರೆಂಡ್ಸ್ ಕೂಡ ಬಂದಿದ್ದರು. ಫುಲ್ ಅವರೆಲ್ಲ ಗ್ಯಾಂಗ್ ಸೇರಿಸಿ ಅವರು ಕೂಡ ಮಾಡಿದರು. ತುಂಬಾ ಚೆನ್ನಾಗಾಯಿತು, ನೋಡ್ಬೋದು. ಫುಲ್ ಎಲ್ಲ ಒಬ್ಬೊಬ್ಬರು ಮಾಡೋದು ಬೇಡ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಗ್ಯಾಂಗ್ ಸೇರಿ ಮಾಡಿದ್ದಾರೆ. ಬೇಗ ಮುಗಿಯುತ್ತೆ ಈ ಥರ ಆದರೆ. ನಾವು ಸಿಂಗಲ್ ಮಾಡಿದರೆ ಲೇಟಾಗುತ್ತೆ. ಇಲ್ಲಿ ಸಿಂಧು ಪುಟ್ಟಿ ಆಲ್ಮೋಸ್ಟ್ ಎಲ್ಲರೂ ಅರಿಶಿಣ ಹಚ್ಚಿ ಶಾಸ್ತ್ರ ಮಾಡಿದ್ರು. ತುಂಬಾ ಚೆನ್ನಾಗಾಯಿತು. ಹಾಗೆ ಅರಿಶಿಣ ಹಚ್ಚೋದು ಹಿಂಗೆ ಇಡ್ರಿ ಅಮ್ಮ ಕೈನ. ಫ್ರೆಂಡ್ಸ್, ಟೈಮ್ ಬೇರೆ ಆಗೋಗಿತ್ತು. ಹಂಗಾಗಿ ಎಲ್ಲರೂ ಬೇಗನೆ ಅರಿಶಿಣ ಶಾಸ್ತ್ರ ಮಾಡ್ತಾಯಿದ್ರು. ಅಂದರೆ ಒಬ್ಬೊಬ್ಬರು ಇಬ್ಬೊಬ್ಬರು ಮಾಡೋ ಟೈಮ್ ಇರಲಿಲ್ಲ. ಎಲ್ಲರೂ ಗ್ರೂಪಲ್ಲಿ ನಿಂತು ಗ್ರೂಪಲ್ಲಿ ಜೋಡಿ ಮೇಲೆನೇ ಫಾಸ್ಟಾಗಿ ಮಾಡ್ತಾಯಿದ್ರು. ನೋಡ್ಬೋದು, ಒಬ್ಬರಿಂದ ಬಿಟ್ಟರು ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಕೂಡ ಫೋಟೋಸ್ ತೊಗೊಂಡ್ವಿ. ಇಲ್ಲಿ ಅವರು ದೊಡ್ಡಮ್ಮ ಅವರು ಕೂಡ ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರು ಕೂಡ ನಿಂತು ಫೋಟೋಸ್ ತೊಗೊಂಡು ಹೋಗ್ಬೋದು. ಟೈಮ್ ಆಗಿತ್ತು. ಟೈಮ್ ಆಲ್ರೆಡಿ 3:30-4 ಗಂಟೆ ಆಗ್ತಾಯಿತ್ತು. ಪಾಪ ಅವನೇನು ತಿಂದಿರಲಿಲ್ಲ. ನಾವು ಕೂಡ ಯಾರು ಊಟ ಮಾಡಿರಲಿಲ್ಲ. ಇದು ಅರಿಶಿಣ ಶಾಸ್ತ್ರ ಆದ ಕೂಡಲೇ ಊಟ ಮಾಡಬೇಕು. ಇಲ್ಲಿ ಕೂಡ ಫೋಟೋಸ್ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ನಮ್ಮ ಆಂಟಿ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತೊಗೊಂಡು, ಇಲ್ಲ ಅಷ್ಟೆಲ್ಲ ಆಂಟಿ ಹಾಗೆ ಶಿವ್ ಕೂಡ ಫೋಟೋಸ್ ಅವ್ರದ್ದು ಕೂಡ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಅರಿಶಿಣ ಶಾಸ್ತ್ರ ಕೂಡ ತುಂಬಾ ಚೆನ್ನಾಗಾಯಿತು. ಈವ್ನಿಂಗ್ ಬಂದು ಉಡಿ ತುಂಬ ಶಾಸ್ತ್ರ ಇದೆ, ಅದಕ್ಕೂ ಕೂಡ ರೆಡಿ ಆಗಬೇಕು. ಫ್ರೆಂಡ್ಸ್, ನೋಡ್ಬೋದು ನನ್ನ ಔಟ್ಫಿಟ್ ಬಂದು ಫ್ಯಾನ್ಸಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಕ್ಕ ಕೂಡ ರೆಡಿಯಾಗಿದ್ದಾರೆ. ಅಕ್ಕ ನಂದು ನಮ್ಮ ಮನೆಯವ್ರದ್ದು 3 ಆಯಿತು. ಇನ್ನು ಸಿಂಧು ಹರಣಿ ಹಾಗೆ ಐಶು ರೆಡಿ ಆಗ್ತಾ ಇದ್ದಾರೆ. ಬನ್ನಿ ಅಕ್ಕನ ಮಾತಾಡ್ಸೋಣ. ಸೀರೆ ಉಟ್ಕೊಂಡಿದ್ದಾರೆ, ರೆಡಿನಾ? ಹೊರಡೋದಾ? ಇನ್ನೂ ಲೇಟು, ಯಾಕಂದರೆ ನಮ್ಮ ಸಿಂಧು ಐಶು ರೆಡಿ ಆಗಬೇಕು. ಹಾಗೆ ನನ್ನ ಮಗಳು ರೆಡಿ, ಇಬ್ಬರು ರೆಡಿ ಆಗೋರಿದ್ದಾರೆ. ನಾನು ಅಕ್ಕ ಇವತ್ತು ಬೇಗ ರೆಡಿ ಆದ್ವಿ. ಕೆಳಗಡೆ ಹೋಗಿ ಹೋಟೆಲ್ ಇದೆ ಕೆಳಗಡೆ, ಹಂಗೆ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಹೊರಡೋದು. ಇಲ್ಲಿ ನಮ್ಮ ಬಾಸ್ ಗೌರೀಶ್ ಅವರು ರೆಡಿಯಾಗಿದ್ದಾರೆ. ಹಾಯ್ ರೀ, ರೆಡಿನಾ? ಅವ್ರದ್ದು ಈಸಿ, ಬೇಗ 10 ನಿಮಿಷ ಕೆಲಸ ಅಷ್ಟೇ. ಪ್ಯಾಂಟು ಟೀ ಶರ್ಟ್ ಮುಗಿದೋಗುತ್ತೆ. ಫ್ರೆಂಡ್ಸ್, ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ, ಹೇಗಾಗಿದೆ ನೋಡಿ. ನನ್ನ ಮಗಳು ಬಂದು ಕ್ಯೂಟಿ. ರೆಡಿನಮ್ಮ? ಈಗ ಮುಖ ತಕ್ಕೊಂಡು ಬಂದಿದ್ದಾಳೆ, ಇನ್ನೂ ರೆಡಿ ಆಗಬೇಕು. ನಮ್ಮ ರೂಮ್ ನೋಡಿ, ಫುಲ್ ಎಲ್ಲ ಗಲೀಜಾಗೋಗಿದೆ. ಆಮೇಲೆ ಇಡ್ತೀವಿ, ಫುಲ್ ಮೆಸ್ಸಿ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಉಡಿ ತುಂಬ ಕಾರಣ ಸ್ಟಾರ್ಟ್ ಆಗಿದೆ. ಈಗ ಸ್ಟಾರ್ಟ್ ಮಾಡಿದ್ರೆ ನೋಡ್ಬೋದು. ಇಲ್ಲಿಂದ ಮತ್ತೆ ಹುಡುಗಿಗೆ ಸೀರೆ ಕೊಡ್ತಾ ಇದ್ದಾರೆ. ಉಡಿ ತುಂಬ ಕಾರಣ ಅಂದರೆ ಈ ಸೀರೆ ಉಟ್ಕೊಂಡು ಬಂದಾದಮೇಲೆ ಈ ಸೀರೆಯಲ್ಲಿ 2 ಕಾಯಿನ ಉಡಿ ತುಂಬ್ತಾರೆ. ಹಂಗಾಗಿ ಅದಕ್ಕೆ ಉಡಿ ತುಂಬ ಕಾರಣ ಅಂತ ಕರೀತಾರೆ. ಈಗ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ತೋರಿಸ್ತಾ ಹೋಗ್ತೀನಂತೆ. ಯಾರು ಎಲ್ಲ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಬಂದಿದ್ರಾ? ಯಾರು? ಹೌದಾ? ಬನ್ನಿ ಫ್ರೆಂಡ್ಸ್, ಊಟ ಏನೇನಿದೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದು ಬಂದು ಸಮೋಸ, ಅಂದರೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಸ್ನ್ಯಾಕ್ಸ್ ಇತ್ತು ಸಮೋಸ. ಅದನ್ನು ತಿಂದ್ಬಿಟ್ಟು ಆ ಫಂಕ್ಷನ್ ನೋಡಿದ್ವಿ, ಎಲ್ಲರೂ ಅಟೆಂಡ್ ಮಾಡಿದ್ವಿ. ಆಮೇಲೆ ಊಟ ಬಂದು ಪೂರಿ, ಚಟ್ನಿ, ಹಾಗೆ ಪಾಪಡು, ಚಿತ್ರಾನ್ನ, ಅನ್ನ ಸಾಂಬಾರು, ಹಾಗೆ ಶಾವಿಗೆ ಪಾಯಸ ಕೂಡ ಇತ್ತು. ಅದರದ್ದು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡ್ಬೋದು.
ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯಿತು. ಈಗ ಎಲ್ಲರೂ ಊಟಕ್ಕೆ ಬರ್ತಾರೆ. ನಾನು ಅಷ್ಟರಲ್ಲೇ ಒಂದು ವಿಡಿಯೋ ತೊಗೊಂಡೆ. ಇಲ್ಲಿ ನೋಡ್ಬೋದು ನಮ್ಮ ಸಿದ್ದು ಅವ್ರ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾನೆ. ಈ ಫಂಕ್ಷನ್ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಫಂಕ್ಷನ್ ನೋಡೋದು ತುಂಬಾ ಕಷ್ಟ. ಯಾಕಂದರೆ ಒಂದೇ ಹತ್ರ ಕೂತ್ಕೊಳಲ್ಲ, ಅವರು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರ ಜೊತೆ ಓಡಾಡ್ತಾ ಇರಬೇಕಾಗತ್ತೆ. ಫ್ರೆಂಡ್ಸ್, ಈ ಫೋಟೋ ಬಂದು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಎಲ್ಲರೂ ಸ್ನ್ಯಾಕ್ಸ್ ತಿಂತಾ ಇದ್ವಿ. ಆ ಫೋಟೋಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಲ್ಲಿ ಫಂಕ್ಷನ್ದು ವೀಡಿಯೋ ಮಾಡ್ಕೊಂಡಷ್ಟೇ. ಫಸ್ಟು ಸ್ನ್ಯಾಕ್ಸ್ ತಿಂದು ಆಮೇಲೆ ಫಂಕ್ಷನ್ಗೆ ಅಟೆಂಡ್ ಆದ್ವಿ. ಅಡುಗೆದು ಕೂಡ ನಾನು ಏನೇನು ಮಾಡಿಸಿದಾರೆ ಅಂತ ತೋರಿಸಿದ್ದೀನಿ. ಫ್ರೆಂಡ್ಸ್, ಇದು ಔಟ್ಫಿಟ್ ಬಂದು ಬೆಳಗ್ಗೆ ದಾರೆದು ರೆಡಿಯಾಗಿದ್ದೀವಿ. ಬನ್ನಿ ಹೊರಡೋಣ. ಇಲ್ಲಿ ಬಂದು ಐಶು, ಸಿಂಧು, ಅಕ್ಕ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಮೊಬೈಲ್ ಇತ್ತಲ್ಲ ಇಲ್ಲಿ. ಫ್ರೆಂಡ್ಸ್, ದಾರೆ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ನೋಡ್ಬೋದು ಮತ್ತೆ ನನ್ನ ಔಟ್ಫಿಟ್ ಬಂದು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಿದ್ದೀನಿ. ಈಗ ಎಲ್ಲರೂ ಒಂದೊಂದು ಟ್ರಿಪ್ ರೆಡಿಯಾಗಿ ಹೊರಟ್ರು. ಈಗ ನಾನು ನಮ್ಮ ಮನೆಯವರು ಮೂವರು ಉಳ್ಕೊಂಡಿದ್ವಿ, ಹೊರಡಬೇಕು. ಬನ್ನಿ ಫ್ರೆಂಡ್ಸ್, ಈಗ ಹೋಗಿ ವಿಶ್ ಮಾಡೋಣ. ಫ್ರೆಂಡ್ಸ್, ನೋಡ್ಬೋದು ಜೋಡಿ ಕೂಡ ತುಂಬಾ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಫ್ರೆಂಡ್ಸ್, ನಾನು ಕೂಡ ಈಗ ವಿಶ್ ಮಾಡಿ ಹೊರಡಬೇಕು. ಯಾಕಂದರೆ ಗುಲ್ಬರ್ಗಕ್ಕೆ ಹೋಗೋದಿತ್ತು, ಹಾಗಾಗಿ ನಾನು ಕೂಡ ವಿಶ್ ಮಾಡಿ ಹೋಗ್ತಾ ಇದ್ದೀವಿ. ಬನ್ನಿ ವಿಶ್ ಮಾಡೋಣ. ಫ್ರೆಂಡ್ಸ್, ವಿಶ್ ಮಾಡಿ ಈಗ ನಾನು ಮತ್ತೆ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ. ಲಿಂಗಸೂರಿಂದ ಗುಲ್ಬರ್ಗಕ್ಕೆ 4-5 ಅವರ್ಸ್ ಆಗುತ್ತೆ. ಹಂಗಾಗಿ ಈಗ ಬಿಟ್ಟನೆ ಅಂದರೆ ನೈಟು 8 ಗಂಟೆಗೆ ಹೋಗಿ ರೀಚ್ ಆಗ್ತೀವಿ. ಹಂಗಾಗಿ ನಾನು, ಸಿಂಧು, ನನ್ನ ಮಗಳು, ನಮ್ಮ ಮನೆಯವರು ಇಷ್ಟು ಜನ ಹೊರಟಿದ್ದೀವಿ. ಫ್ರೆಂಡ್ಸ್, ಮದುವೆ ಕೂಡ ತುಂಬಾ ಚೆನ್ನಾಗಾಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾವು ಊರಿಗೆ ಹೋಗೋದು ಅರ್ಜೆಂಟ್ ಇರೋದ್ರಿಂದ ಎಲ್ಲರ ಜೊತೆ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಹಂಗಾಗಿ ಇಲ್ಲಿ ನಾನು, ಅಕ್ಕ, ಶ್ರೀ, ಅಮ್ಮ, ಸಿಂಧು ತೊಗೊಂಡ್ವಿ. ಇಲ್ಲಿ ಐಶು ಕೂಡ ಮಿಸ್ ಆದ್ಲು. ಹಾಗೆ ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಅವರು ಯಾರೂ ಸಿಗಲಿಲ್ಲ, ಯಾಕಂದರೆ ಫುಲ್ ಬ್ಯುಸಿ ಇದ್ದರು. ನಾವು ಅಷ್ಟೇ ತೊಗೊಂಡು ಈಗ ಎಲ್ಲರೂ ಊರಿಗೆ ಹೊರಡೋರಿದ್ವಿ. ಹಂಗಾಗಿ ಕೆಲವೊಂದು ಫೋಟೋಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.